ಕುಂದಾನಗರಿಯಲ್ಲಿ ನಡೆಯುವ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆ ಪೊಲೀಸ್ ಆಯುಕ್ತರೊಂದಿಗೆ ಶಾಸಕ ಅಭಯ್ ಪಾಟೀಲ್ ಚರ್ಚೆ ಮಾಡಿದ್ದಾರೆ. ಕುಂದಾನಗರಿಯಲ್ಲಿ ನಡೆಯುವ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆಯ ಸಮಯದಲ್ಲಿ ಪೊಲೀಸ್ ಇಲಾಖೆ ಹಾಕಿರುವ ಹೊಸ ಷರತ್ತುಗಳ ಬಗ್ಗೆ ಗಣೇಶ ಮಂಡಳಗಳ ಪದಾಧಿಕಾರಿಗಳ ಭಾವನೆಗಳನ್ನು ಕಮಿಷನರ್ ಅವರೊಂದಿಗೆ ಹಂಚಿಕೊಳ್ಳಲಾಗಿದೆ ಅಂತ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಚರ್ಚೆ ಮಾಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಅಭಯ್ ಪಾಟೀಲ್, ಈ ಹಿಂದೆ ಅಧಿಕಾರಿಗಳ ಹಾಗೂ ಗಣೇಶೋತ್ಸವ ಮಂಡಳಗಳ ಪದಾಧಿಕಾರಿಗಳ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಹೊಸ ಕಂಡೀಷನ್ಗಳನ್ನ ಹಾಕಲಾಗಿದೆ. ಬೆಳಗಾವಿಯಲ್ಲಿ ಈ ತರ ಹೊಸ ಕಂಡೀಷನ್ಗಳು ಬೇಡ. 40 ಗಣೇಶ ಮಂಡಳಗಳ ಮಾರ್ಗ ಬದಲಾವಣೆ, ಪಟಾಕಿ ಹಾರಿಸಬೇಡಿ, ಹಾರಿಸಿದ್ರೆ ಕೇಸ್ ಹಾಕ್ತೀವಿ. ವಾದ್ಯ ಮೇಳಗಳು ಬ್ಯಾಂಕ್ ಆಫ್ ಇಂಡಿಯಾ ತನಕ ತಂದು ಅಲ್ಲಿಂದ ನಡೆದುಕೊಂಡು ಹೋಗಬೇಕು ಎನ್ನುವ ರೆಸ್ಟ್ರಿಕ್ಷನ್ ಹಾಕಲಾಗಿದೆ. ಸಭೆಯ ನಂತರ ಪೊಲೀಸರು ಯಾವುದೇ ಘಟನೆಗಳು ಜರುಗಿದ್ರೆ ನೀವೇ ಹೊಣೆಗಾರು ಅಂತ ಖಾಲಿ ಬಾಂಡ್ ಪೇಪರ್ ತೆಗೆದುಕೊಂಡಿದ್ದಾರೆ. ಕೆಲವೊಂದು ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಇತ್ತೀಚೆಗೆ ಒಂದು ಸಭೆ ನಡೆಯಿತು. ನಿಮಗೆ ಎಲ್ಲ ಕಂಡೀಷನ್ ಒಪ್ಪಿಗೆ ಆದ್ರೆ ನಮಗೂ ಅಭ್ಯಂತರವಿಲ್ಲ. ಯಾರಿಗೆ ಒಪ್ಪಿಗೆ ಇದೆ ಅವರು ಇದನ್ನ ಫಾಲೋ ಮಾಡಿ, ಯಾರಿಗೆ ಒಪ್ಪಿಗೆ ಇಲ್ಲ ಅದ್ರ ಬಗ್ಗೆ ಸಂಬಂಧಿಸಿದವರ ಗಮನಕ್ಕೆ ತರ್ತೀವಿ. ಇಂದು ಕಮಿಷನರ್ ಅವರನ್ನ ಭೇಟಿಯಾಗಿ ಅವರ ಭಾವನೆಗಳನ್ನ ಗಮನಕ್ಕೆ ತಂದಿದ್ದೀವಿ. ಮಾರ್ಗ ಬದಲಾವಣೆಗೆ ಒತ್ತಡ ಹಾಕಬೇಡಿ. ಪಾರಂಪರಿಕ ಮಾರ್ಗದಲ್ಲಿ ಮೆರವಣಿಗೆ ಸಾಗಬೇಕು. ಯಾರಿಗೆ ಇಷ್ಟ ಇದೆ ಅವರು ಮಾಡಿಕೊಳ್ಳಲಿ. ಪಟಾಕಿ ಹಾರಿಸಬೇಡಿ ಎನ್ಬೇಡಿ. ಅಲ್ಲಿ ಗೋಟಿ ಆಡುವುದೇನು, ವಿಸರ್ಜನೆಗೊಳ್ಳುವ ಸ್ಥಳದ ತನಕ ವಾದ್ಯ ಮೇಳವನ್ನ ತೆಗೆದುಕೊಂಡು ಹೋಗ್ಲಿ. ಅದಕ್ಕೆ ಅವರು ಒಮ್ಮೆ ಗಣೇಶ ಮಂಡಳದವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಒಪ್ಪಿದ್ರೆ ಹಂಗ, ಒಪ್ಪದಿದ್ರೆ ಅವರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಎಂದು ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಸೆಪ್ಟೆಂಬರ್ 6ರಂದು ನಡೆಯಲಿರುವ ಬೆಳಗಾವಿಯ ಭವ್ಯ ಗಣೇಶ ವಿಸರ್ಜನೆಗೆ ಹೆಚ್ಚಿನ ಪೊಲೀಸರನ್ನ ಬಂದೋಬಸ್ತಿಗಾಗಿ ನಿಯೋಜನೆ ಮಾಡಲಾಗಿದೆ. ನಿಯಮಗಳನ್ನು ಪಾಲಿಸಿ ಶಾಂತಿಯುತ ಗಣೇಶ ವಿಸರ್ಜನೆಗೆ ಸಹಕರಿಸಬೇಕು ಅಂತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಆದ ಭೂಷಣ್ ಬೋರ್ಸೆ ಹೇಳಿದ್ದಾರೆ. ಇಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಸೆಪ್ಟೆಂಬರ್ 6ರಂದು ನಡೆಯಲಿರುವ ಗಣೇಶ ವಿಸರ್ಜನೆಗೆ ಐಜಿ ಕೆಎಸ್ಆರ್ಪಿ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. 1 ಡಿಐಜಿ, 7 ಎಸ್ಪಿ, 25 ಡಿಎಸ್ಪಿ, 87 ಇನ್ಸ್ಪೆಕ್ಟರ್, 250 ಡಿಪಿಎಸ್ಐ, ಎಎಸ್ಐ ಸೇರಿದಂತೆ ಹೆಚ್ಚುವರಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ವಿಸರ್ಜನಾ ಹೊಂಡಗಳಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಲೈಫ್ ಜಾಕೆಟ್ ಕೂಡ ಒದಗಿಸಲಾಗಿದೆ. 17 ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಡಿಜೆಗೆ ಸಂಬಂಧಪಟ್ಟ ಹಾಗೆ ಡೆಸಿಬಲ್ ನಿರ್ಧಾರ ಮಾಡಲಾಗಿದೆ. ಇನ್ನು ಬ್ಯಾರೆಕ್ ಬಳಸಿ ಕಾನೂನು ಸುವ್ಯವಸ್ಥೆಗೆ ಆಗಮಿಸುವ ಪೊಲೀಸರಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಬಳ್ಳಾರಿಯಲ್ಲಿ ಪಟಾಕಿ ಸಿಡಿಸಿ ಮೃತಪಟ್ಟ ಹಿನ್ನೆಲೆ ಮೆರವಣಿಗೆಯಲ್ಲಿ ಪಟಾಕಿ ಸಿಡಿಸಲು ಅವಕಾಶವಿಲ್ಲ ಎಂದಿದ್ದಾರೆ. ನಮಸ್ತೆ, ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ ರಮೇಶ್ ಕತ್ತಿ ಎಂಬ ಹೆಸರಿನ ಶಕ್ತಿ, ಮತ್ತೊಂದು ಕಡೆ ರಾಜೇಂದ್ರ ಪಾಟೀಲ ಎಂಬ ಸುಂಟರಗಾಳಿ. ಈ ಎರಡರ ಮಧ್ಯದಲ್ಲಿ ಈಗ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ. ಹೌದು ವೀಕ್ಷಕರೇ, ಒಂದ್ ಸಮಯದಲ್ಲಿ ಅಣ್ಣ ತಮ್ಮನ ತರಹ ಇದ್ದಂತಹ ರಮೇಶ್ ಕತ್ತಿ ಹಾಗೂ ರಾಜೇಂದ್ರ ಪಾಟೀಲ, ಈ ಇಬ್ಬರ ಮಧ್ಯದಲ್ಲಿ ಅದ್ಯಾವ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಆದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಖಾಡದಲ್ಲಿ ಒಬ್ಬರ ಮುಂದೆ ಒಬ್ಬರು ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಇನ್ನು ಇವತ್ತು ಸಂಕೇಶ್ವರ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಅಖಾಡದಲ್ಲಿ ಇರುವ ಜಾರಕಿಹೊಳಿ ಬಣದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ ಅವರು ಮಾತನಾಡಿ, ಜೊಲ್ಲೆ ಜಾರಕಿಹೊಳಿ ಅವರ ಆಶೀರ್ವಾದದಿಂದಾಗಿ ನನಗೆ ಡಿಸಿಸಿ ಬ್ಯಾಂಕಿನ ಅಭ್ಯರ್ಥಿ ಸ್ಥಾನ ಸಿಕ್ಕಿದೆ. 91 ಪಿಕೆಪಿಎಸ್ ಪೈಕಿ 52 ಪಿಕೆಪಿಎಸ್ ನಮ್ಮ ಬಳಿ ಇದೆ. ಹೀಗಾಗಿ ನನ್ನ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ರಮೇಶ್ ಕತ್ತಿ ಅವರ ಮೇಲೆ ಅಸಮಾಧಾನಗೊಂಡು ಹೇಳುತ್ತಾ, ನಮ್ಮ ಸಂಗಮ ಸಕ್ಕರೆ ಕಾರ್ಖಾನೆಗೆ ಡಿಸಿಸಿ ಬ್ಯಾಂಕ್ನಿಂದ ಸಾಲ ಬೇಕಾದಾಗ ರಮೇಶ್ ಕತ್ತಿ ಅವರು ಹಿಂದಿಟ್ಟು ಹಾಕಿದಾಗ ಬಾಲಚಂದ್ರ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತನ್ನ ಬೀರೇಶ್ವರ ಸಂಸ್ಥೆಯಿಂದ 24 ಕೋಟಿ ಸಾಲ ನೀಡಿ ನಮಗೆ ಸಹಕಾರ ಮಾಡಿದ್ರು. ಹೀಗಾಗಿ ನಮಗೆ ಸಹಕಾರ ಮಾಡದೇ ಇದ್ದಿದ್ದಕ್ಕೆ ನಾನು ರಮೇಶ್ ಕತ್ತಿ ಅವರಿಗೆ ಬಿಟ್ಟಿದ್ದೇನೆ. ನಾನು ಬಿಜೆಪಿ ಪಕ್ಷ ಬಿಟ್ಟಿಲ್ಲ, ಆದರೆ ಸಹಕಾರಿ ರಂಗದಲ್ಲಿ ರಮೇಶ್ ಕತ್ತಿ ವಿರುದ್ಧ ಚುನಾವಣೆಗೆ ನಿಂತಿದ್ದೇನೆ. ರಾಜಕಾರಣ ಮತ್ತು ಸಹಕಾರಿ ರಂಗ ಅಂದ್ರೆ ಅದೊಂದು ಟ್ರೈನ್ ಇದ್ದ ಹಾಗೆ. ಒಂದು ಸಲ ಬಿಟ್ರೆ ಹುಬ್ಬಳ್ಳಿ ಧಾರವಾಡ ಎಲ್ಲಿ ನಿಲ್ಲೋದಿಲ್ಲ, ಸೀದಾ ಬೆಂಗಳೂರು ಹೋಗ್ಬೇಕಾಗತ್ತೆ. ಹೀಗಾಗಿ ಈಗ ನಾನು ಜಾರಕಿಹೊಳಿ ಅವರ ಜೊತೆಗೆ ಸೇರಿದ್ದೀನಿ. ಇಷ್ಟು ಬೇಗ ಮತ್ತೆ ವಾಪಸ್ ಬಾ ಅಂದ್ರೆ ಅದೇನು ಆಗೋದಿಲ್ಲ ಅಂತ ರಮೇಶ್ ಕತ್ತಿ ಅವರಿಗೆ ನಗು ನಗುತ್ತಾ ಪಂಚಿಕೊಟ್ಟಿದ್ದಾರೆ.
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜೋಕುಮಾರನ ಆಗಮನ. ಹೌದು ವೀಕ್ಷಕರೇ, ಇಂದು ಕಂಡುಬರುವುದು ಮುನವಳ್ಳಿ ಪಟ್ಟಣದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಪರಂಪರೆಯಿಂದ ಉಳಿಸಿಕೊಂಡು ಬಂದ ಜಾನಪದ ಹಬ್ಬವಾಗಿದೆ. ಜೋಕುಮಾರನು ಶಿವ ಪಾರ್ವತಿಯರಿಗೆ ಗಣಪತಿಯು ಹೇಗೆ ಮಗನು, ಹಾಗೆ ಜೋಕುಮಾರ ಹಾಗೂ ಎಳೆ ಗೌರಿಯರಿಗೂ ಕೂಡ ಜೋಕುಮಾರನು ಒಬ್ಬ ಮಗ. ಜೋಕುಮಾರನ ಹುಟ್ಟಿದ್ದು ಭಾದ್ರಪದ ಶುದ್ಧ ಅಷ್ಟಮಿಯ ದಿನ. ಹುಟ್ಟಿ 7 ದಿನಗಳ ತನಕ ಹಳ್ಳಿಗಳ ಪ್ರತಿ ಮನೆಗೂ ದರ್ಶನವನ್ನ ಕೊಟ್ಟು ಭಕ್ತರ ಇಷ್ಟಾರ್ಥವನ್ನ ಪೂರೈಸ್ತಾನೆ. ಜೋಕುಮಾರನು ಅಲ್ಪಾಯುಷ್ಯು ಆಗಿರೋದ್ರಿಂದ ನಾಡಲ್ಲಿ ಯಾರು ಕೂಡ ಈ ಜೋಕುಮಾರನ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡೋದಿಲ್ಲ. ಮುನವಳ್ಳಿಯಲ್ಲಿ ಸುಮಾರು 100 ವರ್ಷಗಳಿಂದ ತಳವಾರ ಮತ್ತು ಬಾರ್ಕೇರ ಮನೆತನದವರು ಆದ ನೀಲಗಂಗಮ್ಮ, ಸಣ್ಣಗಂಗಮ್ಮ ಹಿರಿಯರು ಆಗಿರುವಂತಹ ನಡೆಸಿಕೊಂಡು ಬಂದಿದ್ದಾರೆ. ಈಗಲೂ ಆ ಮನೆತನದವರು ನಡೆಸಿಕೊಂಡು ಮುಂದುವರೆಸಿದ್ದಾರೆ. ಇಂದಿನ ದಿನಮಾನದಲ್ಲಿ ಜಾನಪದ ಹಬ್ಬಗಳನ್ನ ಆಚರಿಸುವುದು ಬಹು ವಿರಳವಾಗಿದೆ. ಆದ್ದರಿಂದ ಇಂತಹ ಜಾನಪದ ಹಬ್ಬಗಳನ್ನ ಮುಂದಿನ ಪೀಳಿಗೆಗಳಿಗೆ ಗೊತ್ತುಪಡಿಸುವುದು ಬಹು ಮುಖ್ಯವಾಗಿದೆ. ಇಂತಹ ಸಾಂಸ್ಕೃತಿಕ ಜಾನಪದ ಹಬ್ಬಗಳನ್ನ ಆಚರಿಸುತ್ತಾ ಬಂದಿದ್ದಾರೆ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಮಾತನಾಡಿ, ಅವರು ಕನ್ನಡ ಧ್ವಜ, ಅರಿಶಿಣ, ಕುಂಕುಮದ ಬಗ್ಗೆ, ತಾಯಿ ಭುವನೇಶ್ವರಿ ಬಗ್ಗೆ ಅವರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿಲ್ಲ. ಅವರು ಇಸ್ಲಾಂನ ಸ್ವೀಕಾರ ಮಾಡಿರಬಹುದು, ಮುಸಲ್ಮಾನರಾಗಿ ಹುಟ್ಟಿರಬಹುದು, ಆದರೆ ಈ ನೆಲಕ್ಕೆ ಒಂದು ಸಂಸ್ಕೃತಿ ಇದೆ. ಈ ನೆಲದ ಸಂಸ್ಕೃತಿ ಆವ ಭಾವನೆಯನ್ನ ಧಿಕ್ಕರಿಸುತ್ತೆ. ತಾಯಿ ಭುವನೇಶ್ವರಿ ಬಗ್ಗೆ ಅವರ ಭಾವನೆ, ಅರಿಶಿಣ ಕುಂಕುಮದ ಬಗ್ಗೆ ಅವರ ಭಾವನೆ. ತಾಯಿ ಭುವನೇಶ್ವರಿಗೆ ಬುರ್ಕಾ ಹಾಕೋದಕ್ಕಾಗತ್ತೇನ್ರಿ? ಕುಂಕುಮನೆ ಇಡಬೇಕು, ಆರತಿನೇ ಬೆಳಗ್ಬೇಕು, ಪುಷ್ಪನೇ ಇಡಬೇಕು. ನಾವು ಬೂರ್ಕ ಹಾಕೋದಕ್ಕಾಗತ್ತಾ? ತಾಯಿ ಭುವನೇಶ್ವರಿಗೆ ಬೂರ್ಕ ಹಾಕೋದಿಕ್ಕಾಗೋದಿಲ್ಲ ಅಂತ ತಾಯಿ ಭುವನೇಶ್ವರಿಗೆ. ಅವರು ಅರಿಶಿಣ ಕುಂಕುಮದ ಭಾವನೆ ಈ ನೆಲದ ಸಂಸ್ಕೃತಿಯ ಭಾವನೆಯಲ್ಲ. ಈ ನೆಲಕ್ಕೆ ಒಂದು ಸಂಸ್ಕೃತಿ ಇದೆ ಅಲ್ವಾ? ನಾವೇನಾದ್ರೂ ಇಸ್ಲಾಂ ಬಗ್ಗೆ ಹಂಗ ಮಾತನಾಡಿದ್ರೆ, ಕುರಾನ್ ಬಗ್ಗೆ ಹಂಗ ಮಾತನಾಡಿದ್ರೆ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗ ಮಾತನಾಡಿದ್ರೆ ದೇ ಕೆನಾಟ್ ಟಾಲರೇಟ್, ಸಹಿಸ್ಕೊಳ್ತಾರ? ಏನ್ ಮಾಡಿರೋರು? ಒಂದು ವೇಳೆ ಇಸ್ಲಾಂ ಬಗ್ಗೆ ಬಾನು ಮುಸ್ತಾಕ್ ಅವರು ಅಗೌರವವಾಗಿ ಮಾತನಾಡಿದ್ರೆ ಅವರನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಿ ಬಿಡೋರು. ನಾವು ಆ ಥರ ಏನು ಮಾಡ್ತಾ ಇಲ್ಲ, ವಿಷಾದ ವ್ಯಕ್ತಪಡಿಸಿ ಅಂತ ಕೇಳ್ತಾ ಇದ್ದೇವೆ. ಇಲ್ಲಿರುವ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರು ಅಂತಹ ಮಾತನಾಡಬಾರದು. ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ, ನಾಡಿನ ಸಂಸ್ಕೃತಿಗೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡದಿರಿ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮುಖ್ಯಮಂತ್ರಿಗಳೇ, ತಾವು ಅವರ ಆಯ್ಕೆಯನ್ನ ಹೆಂಗೆ ಸಮರ್ಥನೆ ಮಾಡ್ಕೊಂಡಿದ್ರಿ? ಅವರ ಮಾತನ್ನ ನೀವು ಸಮರ್ಥಿಸ್ತೀರಾ? ತಾಯಿ ಭುವನೇಶ್ವರಿ ಬಗ್ಗೆ, ಕನ್ನಡ ಬಾವುಟದ ಬಗ್ಗೆ, ಅರಿಶಿಣ ಕುಂಕುಮದ ಬಗ್ಗೆ ಹಂಗ ಮಾತಾಡಿದ್ರೆ ಸಹಿಸ್ತೀರಾ? ನೀವು ಸಮರ್ಥಿಸಲ್ಲ ಅನ್ನೋದಾಗಿದ್ರೆ ನೀವು ಹೇಳ್ಬೇಕಾಗಿತ್ತಲ್ಲ. ಕ್ಷಮೆ ಕೇಳಿ ಅಂತ ಈ ನಾಡಿನ ಬಗ್ಗೆ ಮೋದಿಗಿಂತಲೂ ಹೆಚ್ಚು ಕಾಳಜಿ ಇದ್ರೆ ನೀವು ಹೇಳ್ಬೇಕಾಗಿತ್ತಲ್ಲ. ನಾಡು ನುಡಿಯ ಸಂಸ್ಕೃತಿಯ ಮೇಲಿನ ಅಭಿಮಾನಕ್ಕಿಂತ ನಿಮಗೆ ಓಟಿನ ಮೇಲೆಯೇ ಅಭಿಮಾನ ಜಾಸ್ತಿ ಅಂತ ಅನುಮಾನ ಬರುತ್ತೆ ಎಂದು ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ.